ಜ್ಞಾನ ನಿಧಿಯಾಗಿ ಲೋಕವನ್ನು ಸಂಚಾರ ಮಾಡುತ್ತಾ ಅಜ್ಞಾನಿಗಳನ್ನು ಜ್ಞಾನವಂತರನ್ನಾಗಿ ಮಾಡಿ ಆಧ್ಯಾತ್ಮದ ಕಡೆಗೆ ಒಯ್ದು ಅವರನ್ನು ಉತ್ತುನ್ನತ ಸ್ಥಾನದಲ್ಲಿ ಕೂಡಿಸಿಕೊಂಡು ಒಬ್ಬ ಶಿಷ್ಯನನ್ನಾಗಿ ತಯಾರು ಮಾಡಿಕೊಂಡು ಹೋಗುವಂಥ ಒಂದು ಕೆಲಸವನ್ನು ಶಿವನ ಪರಾವತಾರಿಯಾಗಿರ್ತಕ್ಕಂಥವರು ಸದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಅನೇಕ ಲೀಲೆಗಳು ಆಧ್ಯಾತ್ಮವನ್ನು ಹಿಂಗೆ ಶಾಸ್ತ್ರವನ್ನು ನಡೆಸುವಂಥ ಸಮಯ ದಿನಾಶಾಸ್ತ್ರ ನಡೀತಿತ್ತು, ಉಪನಿಷತ್ತು ನಡೀತಿತ್ತು, ಆಗಮಗಳು ನಡೀತಿತ್ತು, ನಿಜಗುಣರ ಕೈವಲ್ಯ ನಡೀತಿತ್ತು, ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ, ಶರಣರ ಯೋಗ ಪ್ರತಿಪಾದನಾ ಸ್ಥಳ, ಹಿಂಗೆ 5 ಸ್ಥಳಗಳ ಬಗ್ಗೆ ನಡ್ಕೊತ ಹೋಗ್ತಿತ್ತಂತ. ಹಿಂಗೆ ಒಂದೊಂದು ಸ್ಥಳದ ಬಗ್ಗೆ ಹೇಳ್ಕೊಂಡು ಬಂದು ಒಂದು ಮಾತು ಹೇಳ್ಕೊಂಡು ಬಂದಂತ ಗರಗದ ಮಡಿವಾಳಪ್ಪ ಏನಂತ ಅವ್ರು ನೋಡಿದ ಬಳಿಕ ಅಂದ್ರಂತ ಅವ್ರ ತತ್ವಗಳನ್ನು ತಿಳ್ಕೊಂಡು ಬಳಿಕ ಅಂದಂತ ಗರಗದ ಮಡಿವಾಳನಂತ, ಲೇ ಸಿದ್ದಪ್ಪ ನೀ ಸಿದ್ಧಾರೂಢಾಗಿ ಬಂದಿ ಕರೆ, ಅವರು ಇಂದಿನ ಜನ್ಮದ ವೃತ್ತಾಂತವನ್ನು ಹೇಳಿದ್ರಂತ ಮಡಿವಾಳಪ್ಪನವರು. ಸಿದ್ಧಾರೂಢರು ಮಡಿವಾಳಪ್ಪನ ಹತ್ರ ಹೋದಾಗ ಏನಂತ ಹೇಳಿದ್ರು, ಸಿದ್ಧಾರೂಢ ಹಿಂದಿನ ಜನ್ಮದಾಗ ನೀ ನಿಜಗುಣ ಶಿವಯೋಗಿಯಾಗಿ ಬಂದಿದ್ದಿ, ಆದರೆ ಅವುಗಳನ್ನು ಎಲ್ಲ ಬರೆದು ಅವು ಉಕ್ಕಿನ ಕಡಲೆಯಂತಿರುವಂಥಗಳನ್ನು ಪದಗಳನ್ನು ಬರೆದಿಟ್ಟು ಹೋದಿ, ಆದರೆ ಅವನ ಬರೆದಿದ್ದ ಕರೆ ಅವನ ಬಿಡಿಸಲಿಕ್ಕೆ ಯಾರೂ ಸಮರ್ಥರು ಯಾರೂ ಇರಲಿಲ್ಲ, ಅಂಥ ಯೋಗ್ಯವಂತ ಸಮರ್ಥರು ಯಾರೂ ಇಲ್ಲ. ಯಾಕಂದ್ರೆ ನಿಜಗುಣರ ಶಿವಯೋಗಿಗಳ ಪದ ಕೈವಲ್ಯ ಪದ್ಧತಿ ಪದ ಅಂತ ತಿಳ್ಕೊಂಡ್ರೆ ಅವ್ರನ್ನ ಯಾರು ಬೇಕು ಅವ್ರು ಬಿಡ್ಸೋಕ್ಕಾಗಂಗಿಲ್ಲ. ಅವ್ರು ಭಾಳಷ್ಟು ಬರೆದ್ರು. ನಿಜಗುಣ ಶಿವಯೋಗಿಗಳು ಪರಮಾನುಬೋಧೆ ಬರೆದ್ರು, ಏನ್ರಿ ಪಾರಮಾರ್ಥ ಗೀತೆ ಬರೆದ್ರು, ಕೈವಲ್ಯ ಪದ್ಧತಿ ಅಂತ ತಿಳ್ಕೊಂಡು 5 ಸ್ಥಳಗಳನ್ನು ಬರೆದ್ರು, ಏನ್ರಿ. ಆದರೆ ಅವನ್ನೆಲ್ಲ ಬಿಡಿಸೋದಕ್ಕೆ ಏನಂತ ತಿಳ್ಕೊಂಡ್ರೆ ಅವನ ಶಬ್ದಗಳನ್ನು ಓದಿ ಜನರಿಗೆ ತಿಳಿಸುವಂಥ ಶಕ್ತಿ ಯಾರಿಗೆ ಇರಲಿಲ್ಲ, ಸಮರ್ಥರಾಗಿರ್ತಕ್ಕಂಥವ್ರು ಯಾರೂ ಇರಲಿಲ್ಲ. ಆದರೆ ಅವ್ರು ಏನಂತಾರ, ಗರಗದ ಮಡಿವಾಳಪ್ಪನವ್ರು ಹೇಳಕತ್ತಿದ್ರಂತ, ಲೇ ನೀ ಹಿಂದಿನ ಜನ್ಮದಾಗ ನಿಜಗುಣ ಶಿವಯೋಗಿಯಾಗಿ ಜನಿಸಿ ಅವುಗಳನ್ನು ಬರೆದಿಟ್ಟು ಹೋಗಿ ಒಳ್ಳಿ ಈ ಸಿದ್ಧಾರೂಢ ರೂಪದೊಳಗೆ ಬಂದು ಇವುಗಳನ್ನು ಬಿಡಿಸಾಕ ಬಂದಿ ನೋಡಪ್ಪ ಅಂದ್ರಂತ. ನಿಜಗುಣರ ಕೈವಲ್ಯವನ್ನು ಬಿಡಿಸಾಕ ಬಂದಿ ನೋಡಪ್ಪ ಅಂತ ತಿಳ್ಕೊಂಡ್ರಂತ. ಅಂದ್ರೆ ಹಿಂದಿನ ಜನ್ಮದಾಗ ಇದೇ ಬಂದಿದೆ ಅಂತ ತಿಳ್ಕೊಂಡು ಹೇಳಿದ್ರಂತ. ಹಂಗೆ ಸಿದ್ಧಾರೂಢರು ಅಂತ ತಿಳ್ಕೊಂಡ್ರೆ ಯಾವ ಪದಗಳನ್ನು ಕೊಟ್ಟರೂ ಕೂಡ ಆ ಪದವನ್ನು ವಿಶ್ಲೇಷಣೆ ಮಾಡಿ ಸಮರ್ಥವಾಗಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಹೋಗಿ ಆತ್ಮಕ್ಕೆ ಹಚ್ತಿದ್ರಂತ. ಎಲ್ಲಿ? ಪರಮಾತ್ಮನ ಸನ್ನಿಧಿಗೆ ಹಚ್ಕೊಡ್ತಿದ್ರಂಥವ್ರು, ಅಲ್ಲಿಗೆ ಹೇಳ್ತಿದ್ರಂಥವ್ರು. ಹೋಗೋದು ಯಾವುದೇ ಪದ ಕೊಟ್ಟರು ಕೂಡ ಅಷ್ಟು ಚಂದ ಶಾಸ್ತ್ರವನ್ನು ಬಿಡಿಸೋಕತ್ತಿದ್ರು. ಆದರೆ ಒಂದು ದಿನ ಏನಂತ ತಿಳ್ಕೊಂಡ್ರೆ, ಆ ಸ್ತ್ರೀ ಮಟ್ಟಕ್ಕೆ ಇಷ್ಟೆಲ್ಲ ಜನ ಬರ್ತಿದ್ರಲ್ಲ, ಬರುವಂಥ ಸಮಯದೊಳಗೆ ಅಲ್ಲೇ ಒಬ್ಬ ಹೆಣ್ಮಗಳು ಆ ಹುಬ್ಬಳ್ಳಿ ಒಳಗೆ ಒಬ್ಬ ಹೆಣ್ಮಗಳು ಗುರುಶಾಂತವ ಅಂತೇಳಿ ಹೆಣ್ಮಗಳು ಗುರುಶಾಂತವನವು. ಆ ಗುರುಶಾಂತವ ಏನಂತ ತಿಳ್ಕೊಂಡ್ರೆ, ಅಳಿಸ್ಬೇಡ್ರಿ ಮಕ್ಕಳನ್ನ ಅಳಿಸ್ಬೇಡ್ರಿ, ಸಮಾಧಾನ ಮಾಡ್ರಿ. ಗುರುಶಾಂತವ ಏನಂತ ತಿಳ್ಕೊಂಡ್ರೆ, ಎಲ್ಲಮ್ಮನ ಹೊತ್ಕೊಂಡು ಊರೊಳಗೆ ಅಡ್ಲಿಗೆ ತೊಗೊಂಡು ಪಡ್ಲಿಗೆ ತೊಗೊಂಡು ಏನು ಮಾಡ್ತಿದ್ಲ ಆ ತಾಯಿ, ಎಲ್ಲ ಕಡೆ ಭಿಕ್ಷೆ ಬೇಡ್ಕೊಂಬರಾಕಿ ಅಂತೆ. ಎಲ್ಲ ಕಡೆ ಭಿಕ್ಷೆ ಬೇಡ್ಕೊಂಬರಾಕಿ. ಹೀಗೆಲ್ಲ ಜೋಳಿಗೆ ಒಳಗೆಲ್ಲ ಜೋಳವನ್ನು, ಅಕ್ಕಿಯನ್ನು, ಗೋಧಿಯನ್ನು ತೆಗೆದುಕೊಂಡು ಬಂದು ತನ್ನ ಮನೆಗೆ ಒಯ್ತಿರ್ಲಿಲ್ಲ. ನನ್ನಪ್ಪ ಸಿದ್ಧಾರೂಢ 4 ಮಂದಿಗೆ ಹಿಂಗೆ ಉಣಿಸ್ತಾನ, ಇದನ್ನು ತಗೊಂಡು ಹೋಗಿ ನನ್ನ ಮನೆಗೆ ಒಯ್ಯಬಾರ್ದು ಅಂತ ತಿಳ್ಕೊಂಡು ದಿನ ಏನು ಭಿಕ್ಷೆ ಬೇಡ್ಕೊಂಡು ಬರ್ತಿದ್ದಲ್ಲ, ಆ ಭಿಕ್ಷೆ ಬೇಡಿಕೊಂಡು ಬಂದಿದ್ದನ್ನು ಹೋಗಿ ಏನು ಮಾಡ್ತಿದ್ಲು, ಸಿದ್ಧಾರೂಢ ಮಠಕ್ಕೆ ಕೊಡ್ತಿದ್ಲಂತೆ. ತಾನು ಭಿಕ್ಷುಕನಿಗೆ ಭಿಕ್ಷೆಯನ್ನು ಹೋಗಿ ಬ್ಯಾಲಿ ಕೊಟ್ಟು ಬರ್ತಿದ್ಲಂತ. ಭಿಕ್ಷೆ ನೀಡಿದ್ದು ಇದರಿ ಕರ್ಕೊಂಡು ಬಂದಿದ್ದನ್ನು ತಿರ್ಕೊಂಡು ಉಣ್ಣೋದು ಅಂತ ಕರೀತಾರೆ. ಸಮಾಧಾನ ಮಾಡ್ರಿ ಅವಿನ ಅಳಿಸ್ಬೇಡ್ರಿ. ಕರ್ಕೊಂಡು ಬಂದಿದ್ದನ್ನು ತಿರ್ಕೊಂಡು ಬಂದಿದ್ದನ್ನು ಕರ್ಕೊಂಡು ಉಣ್ಣುವಂಥ ಕೆಲಸ ಏನಂತ ತಿಳ್ಕೊಂಡ್ರೆ, ಜೋಗಮ್ಮನಾಗಿರ್ತಕ್ಕಂಥ ಗುರುಶಾಂತವನವ್ರು ಮಾಡಾಕತ್ತಿದ್ರು. ಎಲ್ಲಮ್ಮನ ಹೊತ್ಕೊಂತಿದ್ಲು, ದಿನ ಹಿಂಗೆ ತಂದು ಕೊಡ್ತಿದ್ಲು. ಅವಾಗ ಸಿದ್ಧಾರೂಢರು ಅಂದ್ರಂತ, ಸಿದ್ಧಾರೂಢ ಹೇಳಾಕತ್ತಿದ್ರಂತ, ಏನಂತ, ಏನವ ನೀನು ಎಲ್ಲಮ್ಮನ ಹೊತ್ಕೊಂಡಾಕಿ ನಮ್ಮ ಮಟ್ಟಕ್ಕೆ ನೀ ತಂದು ಕೊಡಬೇಡ, ಎಲ್ಲಮಗೆ ಹೋಗಿ ಕೊಟ್ಟರು ಚಲೋ ಇರ್ತೈತಿ, ಇಲ್ಲಿ ಯಾಕೆ ತಂದು ಕೊಡ್ತಿದ್ದಿ, ಅಲ್ಲೇ ಹೋಗಿ ಕೊಡು ಅಂತ. ನೋಡ, ಆ ಹೆಣ್ಮಗಳು ಭಾಳ ಭಕ್ತಿವಂತರಾಕಿ, ಭಾಳ ಪುಣ್ಯವಂತಿ ಭಕ್ತಿವಂತಿ. ಯಪ್ಪ
ಎಲ್ಲ ರೂಪದೊಳಗೆ ಎಲ್ಲಮ್ಮನ ರೂಪದೊಳಗೆ ನಾನು ಸಿದ್ಧಾರೂಢನನ್ನು ನೋಡಾಕತ್ತೀನಪ್ಪ. ಆ ಏನು ಎಲ್ಲಮ್ಮನ ಗುಡ್ಡಕ್ಕೆ ಹೋಗೋಂಥ ಅವಶ್ಯಕತೆ ನನಗಿಲ್ಲ, ಆ ರೂಪದೊಳಗೆ ನಿನ್ನನ್ನು ಕಾಣಾಕತ್ತೀನಪ್ಪ, ನಾ ಎಲ್ಲಿಗೂ ಹೋಗೋಂಗಿಲ್ಲ ಅಂದಕ್ಕೆ. ನಾವು ಹೋಗಂಗಿಲ್ಲಪ್ಪ, ನಾ ಇಲ್ಲೇ ತಂದು ಕೊಡ್ತೀನಿಯಪ್ಪ, ಆದ್ರೆ ನನಗೊಂದು ಮಾತು ಕೊಡು ಅಂದಕ್ಕೆ. ನೋಡಿ ಹೆಂಗಿರ್ಬೇಕು ಶರಣರ ಆಕೇನಂತ ನೋಡಿ, ಎಷ್ಟು ಭಕ್ತಿವಂತ. ಮನೆ ಮನೆಯಲ್ಲ ಭಿಕ್ಷೆ ಬೇಡ್ಕೊಂಬಂದು ಕೆಲವೊಬ್ರು ಹೆಂಗಿರ್ತಾರೆ, ಭಕ್ತಿ ಹಿಂಗಿರ್ತೈತಿ. ನಾನು ಗವಾಯಿಗಳು ಊರಾಗಿಂದ ಬರಾಕತ್ತಿದ್ದು ಮನೆ ನಿಮ್ಮೂರು ಪುರಾಣಕ್ಕೆ ಬರೋ ಮುಂದೆ ನಮ್ಮ ಪೆಟ್ಟಿಗೆ ಎಲ್ಲ ಬ್ಯಾಗ್ ಎಲ್ಲ ಇದ್ದು ನಿಂತ್ಕೊಂಡಿದ್ವಿ ನಾವು ಹಂಗೆ. ಮತ್ತು ಯಾರೋ ನಮ್ಮನ್ನು ನೋಡಿದ್ರಪ್ಪ ಅಂದ್ರೆ ಯಾರೂ ಸೀಟ್ ಕೊಡಂಗಿಲ್ಲ, ಮತ್ತೆ ಬೇಕಂದ್ರೆ ಹಿಂಗೆ ಕಾಪಿ ಹಿಡ್ಕೊತಾರೆ, ಹಿಂಗಿರ್ತೈತಿ. ಅದ್ರಾಗ ಸೀಟ್ ಅಂತ ತಿಳ್ಕೊಂಡು ಇಲ್ಲ ಈಗ ಅವಾಗಿತ್ತಂತ ಮಹಿಳೆಯರಿಗಾಗಿ ಕಾಯ್ದಿರಿಸಲಾಗಿದೆ ಅಂತ ತಿಳ್ಕೊಂಡು, ಈಗ ಪುರುಷರಿಗಾಗಿ ಕಾಯ್ದಿರಿಸ್ಬೇಕಾಗೈತೆ. ಬಸ್ಸ ನಿಮ್ಮದೀಗ ನಾವು ಯಾವ ಬಸ್ಸಿಗೆ ಹತ್ತಿದ್ರು ಒಟ್ಟ ಸೀಟೇ ಸಿಗಂಗಿಲ್ಲ. ಅಲ್ಲಿಂದ ನಿಂತ್ಕೊಳ್ತಾ ಬಂದೀವಿ ನೋಡ್ರಿ, ನಿಮ್ಮೂರಿಗೆ ಬರ್ಬೇಕಾದ್ರೆ ನಿಂತ್ಕೊಳ್ತಾ ಬಂದೀವಿ. ನಾವು ಎಲ್ಲಿ ಖುಷಿಯ ಒಳಗೆ ಹತ್ತೀವಿ ಅಲ್ಲಿಂದ ಹಿಡ್ಕೊಂಡು ನಿಮ್ಮೂರಿಗೆ ಬರೋರು ನಿಂತ್ಕೊಂಡ ಬಂದೀವಿ. ಬರೋ ಮುಂದೆ ಏನಾಯ್ತು, ಬಾಗಲಕೋಟೆ ಬರಾಕತ್ತಿದ್ವಿ, ಬಾಗಲಕೋಟೆಯಿಂದ ಇಲಕಾಲದಾಗ ಹತ್ತಿದ್ವಲ್ಲ, ಹತ್ತಿದ ಹಿಡ್ಕೊಂಡು ಬರಾಕತ್ತಿದ್ವಿ. ನಡುಬರಕ್ಕೆ ಏನಾಯ್ತು, ಒಬ್ಬ ಹೆಣ್ಮಗಳು ಆಕಿ ಜೋಗಮ್ಮ ಆಕಿ ಒದಾಡಕತ್ತಿಲ್ಲ, ಹಿಂಗೆ ಓ ಅಂತ ಹೇಳ್ಕೊಡೋಣ ಆಕೈತಿ. ಬಸ್ಸಿನಾಗವ ಎಲ್ಲರೂ ಗಾಬರಿ ಆಗಿಬಿಟ್ರು, ಏನಾಗೈತಿ ಓ ಅಂತ ತಿಳ್ಕೊಂಡು ಅನ್ನಕತ್ತಾಳೆ. ಎಲ್ಲರೂ ಅವ ಕೈ ಮುಕ್ಕೊಂಡು ನಿಂತ್ಕೊಂಡು, ಎಲ್ಲರೂ ಕೈ ಮುಕ್ಕೊಂಡು ನಿಂತ್ಕೊಂಡು ಅನ್ನಕತ್ತಿರು. ಯವ್ವ ಏನು ಬೇಕಂತ ತಿಳ್ಕೊಂಡು ಅಂದ್ರು. ಅಂದು ಯವ್ವ ಏನಾರ ತರ್ಬೇಕನೋ ಅಂತ ತಿಳ್ಕೊಣ, ಅಂತ ತಿಳ್ಕೊಳಂದು. ಏನು 2 ಕೋಳಿ ತರ್ಬೇಕನ ಅಂದು, ಅನ್ಲಕ್ಕೆ. ಮತ್ತೇನು 2 ಟಗರ್ ಬೇಕನ ಅಲ್ಲ. ಮತ್ತೇನು ಬೇಕು ಮಕ್ಕಳ, ನಾನು 2 ವಿಮಲ್ ಕೊಡಂದಾಕಿ. ಎಂಥರ ದೇವ್ರತ್ತು, ಎಂಥರು ಇರ್ತಾರ್ರಿ ದೇವ್ರು ಬರೋರು. ಇದ್ದವರೆಲ್ಲರೂ ಅಂದ್ರು 2 ವಿಮಲ್ ಎಲ್ಲಿ ತರ್ಬೇಕು ಅವ ನಿನಗ. ಇಂಥವರೆಲ್ಲ ಭಕ್ತಿಯಿಂದ ಭಿಕ್ಷೆಯನ್ನು ಬೇಡಿ ಗುರು ಶಾಂತಮ್ಮನೊಬ್ಬರು ಸಿದ್ಧಾರೂಢ ಮಠಕ್ಕೆ ದಿನನಿತ್ಯ ದಾಸೋಹಕ್ಕಾಗಿ ತನ್ನ ಏನು ಭಿಕ್ಷೆ ಬೇಡಿದ ಜೋಳ ಗೋಧಿಯನ್ನು ತೆಗೆದುಕೊಂಡು ದಾಸೋಹಕ್ಕಾಗಿ ಬರ್ತಿದ್ಲಂತ. ಆಕಿ ಬಂದಿರುವ ಸಮಯದೊಳಗೆ ಸಿದ್ಧಾರೂಢರು ಕೇಳ್ತಾರೆ, ಏನಂತ, ನಿನಗೇನು ಬೇಕು ಅಂತ ತಿಳ್ಕೊಂಡು ಕೇಳುತ್ತಾರೆ. ಏನು ಬೇಕು ಕೇಳಮ್ಮ, ನಿನಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಅಂದಾಗ ಭೋಗ ವಸ್ತುಗಳನ್ನು ಕೇಳಿದ್ರ ಆ ತಾಯಿ ಏನೆಲ್ಲ ಕೊಟ್ಟ ಬಿಡ್ತಿದ್ರು ಅವರು ಸಿದ್ಧಾರೂಢರು. ನಿನಗೇನು ಬೇಕಂತ ತಿಳ್ಕೊಂಡ್ರೆ, ನನಗೆಪ್ಪ ಬಂಗಾರ ವಜ್ರ ವೈಡೂರು ಬೇಕಂತ ತಿಳ್ಕೊಂಡು, ಆಯ್ತವ ತಗೊಂಡು ಹೋಗಂತ ತಿಳ್ಕೊಂಡು ಅಂತಿದ್ರು ಅವರು. ಅವರ ಕೈ ಒಳಗ, ಅವರ ವಾಣಿ ಒಳಗ ಪಂಚಪರುಷಗಳನ್ನು ಒಳಗೊಂಡಿರ್ತಕ್ಕಂಥವನೇ ಸಿದ್ಧಾರೂಢ. ನಿಮಗೆ ಬೇಕಂತ ತಿಳ್ಕೊಂಡ್ರು ಎಲ್ಲರಿಗೂ ಕೊಟ್ಟು ಕಳಿಸಿದವದಾನ. ಪಂಚಪರುಷಗಳನ್ನು ಒಳಗೊಂಡಿರ್ತಕ್ಕಂಥವನು ನಿನಗೇನು ಬೇಕಮ್ಮ ಅಂತ ತಿಳ್ಕೊಂಡು ಕೇಳ್ತಾಳ. ಶರಣರ ಅಕಸ್ಮಾತ್ ಸಿದ್ಧಾರೂಢರ ಪುರಾಣ ಕೇಳಿರಿ, ನಿಮ್ಮ ಮನೆಯಾಗ ಒಂದು ದಿನ ಅಕಸ್ಮಾತ್ ಪ್ರತ್ಯಕ್ಷನಾಗಿ ಬಂದ ಅಂತ ತಿಳ್ಕೋರಿ, ಬಂದಿಲ್ಲ ಆದ್ರೆ ಬಂದಾನ ಅಂತ ತಿಳ್ಕೋರಿ. ಬಂದ್ರೆ ನೀವೇನು ಕೇಳ್ತೀರಿ ಶರಣರ, ನೀವೇನು ಕೇಳ್ತೀರಿ ಹೇಳ್ರಿ. ಸಿದ್ಧಾರೂಢ ಬಂದು, ಇವ ನೀವು ಭಾಳ ಚಂದ ಪುರಾಣ ಕೇಳಿರಿ, ಒಂದು ದಿನ ಬಿಡ್ಲಾರ್ದಂಗೆ ಪುರಾಣ ಕೇಳಿರಿ, ಹೌದಲ್ಲ, ಭಾಳ ಭಕ್ತಿಯಿಂದ ಕೇಳಿರಿ, ಟಿ ವಿ ಬಿಟ್ಟು ಬಂದಿರಿ, ಮೊಬೈಲ್ ಬಿಟ್ಟು ಬಂದಿರಿ, ಹೌದಲ್ಲ, ಮೊಬೈಲ್ ಟಿ ವಿ ಎಲ್ಲ ಬಿಟ್ಟು ಬಂದ್ರೆ. ಶರಣರ ಏನಂತ ತಿಳ್ಕೊಂಡ್ರೆ, ಒಬ್ಬ ಮಾನಸಿಕ ಪತ್ರಿಕೆ ಒಳಗೆ ನೋಡ್ಕೊಂಡು ನಾವು ನೋಡಿದ ಒಬ್ಬ ಮಾನಸಿಕ ತಜ್ಞ ಹೇಳಿದಂಥ, ಮುಂದೊಂದು ದಿನ ಈ ಮೊಬೈಲ್ ಏಕಾಏಕಿ ಅಂದ್ರೆ ಒಮ್ಮಿಗೆ ಬಂದ್ ಆತಂದ್ರೆ ಏನಾಕೈತೆ ಹೇಳ್ರಿ, ಏನಾಕೈತೆವ ಯಾರಿಗೆ ಹುಚ್ಚು ಹಿಡಿತದ ಅಂತ ತಿಳ್ಕೊಂಡ್ರೆ, ನಿಮ್ಮ ಮಕ್ಕಳ ಕೈಯಾಗಿ ಮೊಬೈಲ್ ಕೊಟ್ಟಿರ್ತೀರಿ. ಮೊಬೈಲ್ ಕೊಟ್ಟಾಗ ಹುಡುಗನ ಕೈಯಾಗಿ ಮೊಬೈಲ್ ಪಸಕ್ಕ ನೀವು ಕಸ್ಕೊಂಡ್ರೆ ಅಂದ್ರೆ ಹುಡುಗ ಹೆಂಗೆ ಮಾಡ್ತೈತಿ ಹೇಳ್ರಿ, ಬಡನೆಲ್ಲ ಗೊತ್ತೈತಿ, ಹಿಂಗೆ ಬಾಬಾಜಿ ಮೊಬೈಲ್ ಕೊಡಂತ ಗೊತ್ತೈತಿ. ಗುದ್ದಿದ ಬಳಿಕ ನೀರು ಬಂದರೂ ಬರ್ಬೋದು, ಹೇಳಕ್ಕೆ ಬರಲ್ಲ, ಆ ನಮನೆಗೆ ಗೊತ್ತೈತಿ, ಹೌದಲ್ಲ. ಮೊಬೈಲ್ ಕೊಡಂತ ತಿಳ್ಕೊಂಡು ಹೆಂಗೆ ಆ ಹುಡುಗವು ನನಗೆ ಮೊಬೈಲ್ ಕೊಡಂತ ತಿಳ್ಕೊಂಡು ಅಂತೈತಲ್ಲ, ಮುಂದೊಂದು ದಿನ ಈ ಏನಾದರೂ ನೆಟ್ವರ್ಕ್ ಹೋಗಿ ಅಕಸ್ಮಾತ್ ಸೆಟ್ಲೈಟ್ ಏನಾದರೂ ಪ್ರಾಬ್ಲಮ್ ಆಗಿ ನಿಂತಿ ಅಂತ ತಿಳ್ಕೊಂಡ್ರೆ 100ಕ್ಕೆ 70 ಮಂದಿ ಏನಾಕರ್ರಿ ಶೆಣೆಕರಕ ಹುಚ್ಚರಕರ. 100ಕ್ಕೆ 70 ಮಂದಿ ಹುಚ್ಚರಕರ. ಮತ್ತು 30 ಮಂದಿ ಯಾರ್ರೀ? ಆ 30 ಮಂದಿ ಯಾರು ಅಂತ ತಿಳ್ಕೊಂಡ್ರೆ ಶರಣರ, ಈ ಶ್ರಾವಣ ಮಾಸದಾಗ ಸದ್ಗುರು ಸಿದ್ಧಾರೂಢರ ಪುರಾಣ ಕೇಳಕ್ಕೆ ಬಂದೀವಪ್ಪ ಅಂತ ತಿಳ್ಕೊಂಡು ಏನು ಬಂದಿರಲ್ಲ, 1 ತಿಂಗಳ ಪರ್ಯಂತರ ನಾವು ಬಿಟ್ಟು ಬಿಡಿದಾಗ ಶರಣರ ಒಂದು ಪುರಾಣವನ್ನು, ಸದ್ಗುರು ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಬಂದಿರಲ್ಲ, ಆ 30 ಮಂದಿ ಒಳಗೆ ನೀವು ಇದೀರಿ ಅಂತ ತಿಳ್ಕೋರಿ ನೀವೆಲ್ಲ. ಯಾಕಂದ್ರೆ ನಿಮ್ಗೆ ಆಧ್ಯಾತ್ಮ ಅಳವಟ್ಟಿರ್ತೈತಿ. ಇರ್ಲಿ ಬಿಡು, ಕೆಟ್ಟು ಹೋದ್ರೆ ಏನಾಯ್ತು, ಜಗತ್ತಿನೊಳಗೆ ಸಿದ್ಧಾರೂಢರ ಪುರಾಣ ಕೇಳಿವಲ್ಲ,
ಏನು ಆಗಂಗಿಲ್ಲ ಅಂತ ತಿಳ್ಕೊಂಡಂತೀರಿ. 70 ಮಂದಿಗೆ ಹುಚ್ಚು ಹಿಡಿತೈತಿ, 170 ಮಂದಿಗೆ. ಶರಣರ ನಾನು ನೋಡ್ಕೋರಿ, ಒಂದು ದಿನ ನೆಟ್ವರ್ಕ್, ಒಂದು 10 ನಿಮಿಷ ನೆಟ್ವರ್ಕ್ ಬಂದಾತಂದ್ರೆ ಆಯ್ತು, ಮುಗಿದೋತು. ಏನೆಲ್ಲ ಇದು ಮಾಡ್ತಿರ್ತಾರೆ, ಹೊರಗೆ ಹೋಗ್ತಾನೆ, ಬೆಳಗ್ಗೆ ಮ್ಯಾಗ ಹೋಗ್ತಾನೆ, ಹಿಂಗೆಲ್ಲ ಮಾಡ್ತಿರ್ತಾನೆ, ಹೌದಲ್ಲ? ಆದರೆ ಇಂಥ ಒಂದು ಜಗತ್ತಿನೊಳಗೆ ಸಿದ್ಧಾರೂಢರು ಶರಣರ ಆ ಒಂದು ಜೋಗಮ್ಮನವ್ರಿಗೆ ಕೇಳ್ತಾರೆ, ಏನು ಬೇಕು ನಿನಗೇನು ಬೇಕು ಅಂತ ತಿಳ್ಕೊಂಡು ಕೇಳ್ತಾಳೆ. ಏನು ಬೇಕಂತ ತಿಳ್ಕೊಂಡ್ರೆ ಜೋಗಮ್ಮನವ್ರಿಗೆ ಕೇಳಿದ್ರೆ ಏನೆಲ್ಲ ಸಂಪತ್ತುಗಳನ್ನು ಕೊಟ್ಟು ಕಳಿಸ್ತಿದ್ದ ಸಿದ್ಧಾರೂಢ. ಇಲ್ಲೇ ಹಾಲಿಕೇರಿ ಅಂತ ತಿಳ್ಕೊಂಡು ಬರ್ತದಲ್ಲ, ಹಾಲಿಕೇರಿ ಒಳಗ ಒಬ್ಬ ತಾಯಿ ಶರಣರ, ಒಬ್ಬ ತಾಯಿ ಸುಮಾರು 35ರಿಂದ 40 ವರ್ಷಗಳ ಪರ್ಯಂತರ ಮಠದ ಅಂಗಳವನ್ನು ಕಸ ಗುಡಿಸ್ತಾಳಕ್ಕೆ. ಒಟ್ಟ ಹೆಂಗೆ ಗುಡಿಸ್ತಾಳೆ ಅಂತ ತಿಳ್ಕೊಂಡ್ರೆ ಕಸ ಹೊಡೆದದ್ದು ಯಾರೂ ನೋಡಂಗಿಲ್ಲ, ಹಂಗೆ ಗುಡಿಸ್ತಾಳಕ್ಕೆ. ನೋಡಿ ಹೆಂಗೆ ಸೇವೆ ಮಾಡಿರ್ಬೇಕಾಕಿ. ಒಟ್ಟ ಹಿಂಗೆ ಮಠದಾಗ ಕಸ ಏನಂತ ತಿಳ್ಕೊಂಡು ಬೆಳಕರಿಯೋದ್ರೊಳಗೆ ಆಗಿ ಕಸವನ್ನು ಗುಡಿಸಿ ಆ ಕಸವನ್ನು ತಗೊಂಡು ಚೆಲ್ಲಿ ಬರ್ತಿದ್ಲಕ್ಕೆ. ಬೆಳಗಿನ ಜಾವ ಯಾರು ನೋಡಿರ್ಬಾರ್ದು, ಹಂಗೆ ಕಸ ಮಾಡ್ತಿದ್ದು. ಒಟ್ಟ ನಾ ಮಾಡೋದು ಯಾರೋ ನೋಡಬಾರ್ದು. ಒಂದು ದಿನ ಅಜ್ಜವರು ಏನು ಮಾಡಿದರು, ಯಾರ ಕಸ ಹೊಡಿತಾರ ಅಂತ ತಿಳ್ಕೊಂಡು ಒಂದು ದಿನ ಏನು ಮಾಡಿದ್ರು, ಬೆಳಿಗ್ಗೆ 5 ಗಂಟೆಗೆ ಎದ್ದರು. 5 ಗಂಟೆಗೆ ಎದ್ದದ ಬಳಿಕ ಆ ಪಣಿಯಮ್ಮ, ಆ ಹೆಣ್ಮಗಳ ಹೆಸರು, ಏನು ಮಾಡಿದ್ಲು ಅಂತ ತಿಳ್ಕೊಂಡ್ರೆ, ಅಜ್ಜಾರು 5 ಗಂಟೆಗೆ ಎದ್ದಿದ್ರಲ್ಲ, 5 ಗಂಟೆ ಎಲ್ಲ ಹೆಣ್ಮಗಳು 4 ಗಂಟೆಗೆ ಎದ್ದು ಕಸ ಗುಡಿಸಿ ಹೋಗ್ಬಿಟ್ಟಿದ್ರು ಆಕೆ. ನೋಡಿ ಹಂಗೆ ಅಲ್ಲ, 5 ಗಂಟೆಗೆ ಎದ್ರು ಯಾರು ಕಸ ಗುಡಿಸ್ಯಾರ ಅಂತ ತಿಳ್ಕೊಂಡು ಅಜ್ಜವರು 4 ಗಂಟೆಗೆ ಎದ್ರಂತ. 4 ಗಂಟೆಗೆ ಎದ್ರಪ್ಪ ಅಂತ ತಿಳ್ಕೊಂಡ್ರೆ ಪಣಿಯಮ್ಮ 3 ಗಂಟೆಗೆ ಬಂದು ಕಸ ಗುಡಿಸಿ ಹೋದ್ಲಂತೆ. ನೋಡಿ ಹೆಂಗಿರ್ಬೇಕು. ಒಂದಿನ ಏನಂತ ತಿಳ್ಕೊಂಡ್ರೆ ಅಜ್ಜವರು ಬೆಳತನ ನಿಂದಿರ್ಬೇಕು, ಯಾರ ಬರ್ತಾರೆ ಕಸ ಗುಡಿಸಕ್ಕೆ ಅಂತ ತಿಳ್ಕೊಂಡು ಅಂದು ಅವಾಗ ಬೆಳತರ ಕಕೋಂತ ಒಂದು ಕಂಬಕ್ಕೆ ಕೂತ್ಕೊಂಡು ಬಳಿಕ ಪಣಿಯಮ್ಮ ಬಂದು ಹಿಂಗೆ ಕಸ ಗುಡ್ಸಕತ್ತಿದ್ದು. ಕತ್ತಲು ಭಾಳ ಇತ್ತು, ಹಿಂಗೈತಿ, ಲೈಟ್ ಇರಲಿಲ್ಲ, ಕತ್ತಲು ಭಾಳ ಇತ್ತು. ಹಿಂಗೆ ಕಸ ಗುಡಿಸ್ಕೊಂತ ಹೋಗೋ ಮುಂದೆ ಅಜ್ಜವ್ರು ಅಂತಾರ, ಯಾರು ಅಂದ. ಯಾರು ಅಂತ ತಿಳ್ಕೊಂಡು ಹಿಂಗೆ ಅನ್ನುವುದಷ್ಟೇ ತಡ ಪಣಿಯಮ್ಮ ಕಸಬರಿಗೆ ಬಿಟ್ಟು ಕೈ ಮುಕ್ಕೊಂಡು ನಿಂತ್ಕೊಂಡ್ಲು. ಯಪ್ಪ ನಾನು ಪಣಿಯಮ್ಮ, ಯಾಕೆ ಇಷ್ಟೊತ್ತಿನಾಗ ಯಾಕೆ ಇದು ಮಾಡ್ತೀವ ಅಂತ ತಿಳ್ಕೊಂಡು, ಇಲ್ಲಪ್ಪ ಹಂಗೆ ಸೇವೆ ಮಾಡ್ತೇನೆಪ್ಪ. ಎಷ್ಟು ವರ್ಷ ಆಗೈತಿದೆ ಸೇವೆ ಮಾಡೋಕೆ, ಗೊತ್ತೈತೆ ನಿನಗೆ? ಇಲ್ಲಪ್ಪ ಗೊತ್ತಿಲ್ಲ. 40 ವರ್ಷ ಆತು ನೀ ಸೇವೆ ಮಾಡಾಕತ್ತಿ, ನಾನು ನಿನ್ನ ನೋಡಾಕತ್ತಿ, ಇವತ್ತು ನಾಳೆ ಸಿಗುತ್ತಾಳೆ ಅಂತ ತಿಳ್ಕೊಂಡು ನೋಡಾಕತ್ತಿ, ಸಿಗಲೇ ಇಲ್ಲ. 40 ವರ್ಷ ಸೇವೆ ಮಾಡಿದಿ, ಮಠದೊಳಗೆ ಕಸವನ್ನು ಹೊಡೆದಿದಿ. ಮತ್ತು ಆಕೇನ ಕಸ ಹೊಡಿಯುವಂಥ ಪಣಿಯಮ್ಮ ಏನು ಬಹಳ ಬಡಿಬಲ್ರಿ, ಆಗರ್ಭ ಶ್ರೀಮಂತರ ಊರಿಗೆ. ಪಣಿಯಮ್ಮ ಆಗರ್ಭ ಶ್ರೀಮಂತ ಆಕಿ, ಮತ್ತು ಬಡಿಬೇದವ ಅಂತ ತಿಳ್ಕೊಂಡಲ್ಲ. ಭಕ್ತಿ ಅನ್ನೋದು ಹೆಂಗಿರ್ತದ, ಆ ತಾಯಿ ಅಂತಾಳ, ಯಪ್ಪ ಹಿಂಗೆ ಕಸ ಹೊಡೆಯಕತ್ತಿದ್ದೆ, ಇಷ್ಟು ವರ್ಷಗಳ ಪರ್ಯಂತ ನೀ ಕಸ ಹೊಡೆದಿದಿ, ಪಣಿಯಮ್ಮ ನಿನಗೇನು ಬೇಕು ಕೇಳು ಅಂತ ತಿಳ್ಕೊಂಡಂದ್ರಂತ. ಪಣಿಯಮ್ಮಗ ಮಕ್ಕಳಿರ್ಲಿಲ್ರಿ, ಮಕ್ಕಳನ್ನ ಕೇಳಬಹುದಾಗಿತ್ತು, ಕೇಳಲಿಲ್ಲ. ಆ ಪಣಿಯಮ್ಮ ಎಂಥ ಮಾತು ಹೇಳ್ತಾಳೆ ನೋಡ್ರಿ, ಯಪ್ಪ ನಿನಗೆ ಯಾಕೆ ಈ ಬುದ್ಧಿ ಬಂತು ಅನ್ಲಕ್ಕೆ. ಯಾವ ಬುದ್ಧಿ? ನಿನಗ ಕೇಳಿದ ಬಳಿಕ ಕೊಡುವಂಥ ಬುದ್ಧಿ ಬಂತಲ್ಲ, ನಿನಗೆ ಯಾಕೆ ಈ ಬುದ್ಧಿ ಬಂತು ಅಂತ ತಿಳ್ಕೊಂಡಂದು ನೋಡಕ್ಕೆ. ನೋಡಿ ಹೆಂಗಿರ್ಬೇಕು. ನಮ್ಮಂಥವ್ರಾಗಿದ್ರೆ, ಯಪ್ಪ ನಾನು ಹೊಲ 10 ಎಕರೆ ಐತಿ, ಒಂದು 20 ಎಕರೆ ಹಿಡಿಬೇಕಂತ ಮಾಡೀನಿಯಪ್ಪ. ಮನ್ಯಾಗ 1 ಕೋಟಿ ಐತೆಪ್ಪ, ಇನ್ನೊಂದು 2 ಕೋಟಿ ಆಗಲಿ ನಾವು ಅಂತೀವಿ. ಆ ತಾಯಿ ಅಂತಾಳ, ನಿನಗೆ ಯಾಕೆ ಬಂತೋ ಯಪ್ಪ ಇದು ಕೊಡುವಂಥ ಬುದ್ಧಿ, ನಿನಗೆ ಯಾಕೆ ಬಂತು? ಇಂಥ ಮಹಾತ್ಮರಿಗೆ, ಶಿವಯೋಗಿಗಳಿಗೆ ಇದು ಕೊಡುವಂಥ ಬುದ್ಧಿ ಬರಬಾರ್ದಪ್ಪ ಅಂತ ತಿಳ್ಕೊಂಡ ಬಳಿಕ, ಇಲ್ಲ ಪಣಿಯಮ್ಮ ನೀ ಸೇವೆ ಮಾಡಿದೆ, ಅದಕ್ಕೆ ನಾನು ನಿನಗೆ ಕೊಡ್ತೀನಿ ಅಂತ ತಿಳ್ಕೊಂಡಂದಾಗ ಭೋಗ ವಸ್ತುಗಳನ್ನು ಕೇಳಲಿಲ್ಲ, ಹೊಲ ಮನೆಯನ್ನು ಕೇಳಲಿಲ್ಲ, ಮಕ್ಕಳನ್ನು ಕೇಳಲಿಲ್ಲ. ಯಪ್ಪ ನೀ ಕೊಡಬೇಕಂತ ತಿಳ್ಕೊಂಡು ಯಾವಾಗಂತಿ ಅಂದ ಬಳಿಕ ಕೊಡುವಂತಿಂತಾರೆ ಕೊಡು. ಆದರೆ ಒಂದು ಮಾತು ಏನಂತ ತಿಳ್ಕೊಂಡಂದ್ರೆ, ನಾನು ಸಾಯುವಂಥ ಸಮಯದೊಳಗೆ ನಿನ್ನ ಗುರುಪಾದೋದಕವನ್ನು ನನಗೆ ಕೊಟ್ಟು ನನ್ನ ಮುಕ್ತಳನ್ನಾಗಿ ಮಾಡು ಅಂತ ತಿಳ್ಕೊಂಡ. ನೀ ಎಲ್ಲೇ ಇರು, ಯಾವ ಊರೊಳಗಿದ್ರೂ ಕೂಡ ಚಿಂತೆ ಇಲ್ಲ, ಆದರೆ ನಾನು ಸಾಯುವಂಥ ಸಮಯದೊಳಗೆ ನೀ ಬರಬೇಕು, ನಿನ್ನ ಪಾದೋದಕ ಸ್ವೀಕಾರ ಮಾಡಿಂದನೇ ನನ್ನ ಜೀವ ಹೋಗಬೇಕು ಅಂತ ವರ ಕೊಡು ಅಂತ ತಿಳ್ಕೊಂಡು ಬೇಡ್ಕೊಂಡು ನೋಡ್ರಿ. ನೋಡಿ ಹೆಂಗಿರ್ಬೇಕು. ಇದು ಸಾಮಾನ್ಯ ಅಲ್ರಿ, ಇದು ಸ್ವಾಮಿಗಳು ಮಾತು ಕೊಡ್ಬೇಕಾದ್ರೆ ಸುಮ್ಮನೆ ಅಲ್ಲ. ಮತ್ತು ಅವಾಗಿನ ಕಾಲಕ್ಕೆ ಫೋನ್ ಇರಲಿಲ್ಲ, ಏನಿರಲಿಲ್ಲ. ಅಂಥ ಸಮಯದಾಗ ಗುರುಗಳು ಅಂತಾರೆ, ಆಯ್ತವ ನೀ ಸಾಯುವಂಥ ಸಮಯದಾಗ ನಾನು ಬಂದು ನಿನ್ನ ಪಾಲ ಕೊಡ್ತೀನಿ ಅಂತ ಮಾತು ಕೊಟ್ಟರು. ಇನ್ನೊಂದೇನು ಯಪ್ಪ ನೀವು ಹೊರ ಕೇಳಂತ ತಿಳ್ಕೊಂಡಂದು, ಇನ್ನೊಂದು ಏನಿಲ್ಲ, ಇನ್ನೊಂದು 4-5 ಕಸ್ಬರಿ ಕೊಡಿಸಪ್ಪ ಅಂತಂದ್ಲಕ್ಕೆ.
ನೋಡಿ ಹೆಂಗಿರ್ಬೇಕು. ಇನ್ನೂ ಒಂದು 4-5 ಕಸ್ಬರಿ ಕೊಡಿಸಪ್ಪ ಅಂತ ತಿಳ್ಕೊಂಡಂದ್ಲು. ಮುಂದೆ ಏನಾತಂತ ತಿಳ್ಕೊಂಡಂದ್ರೆ ಪಣಿಯಮ್ಮ ವಯಸ್ಸಾಯ್ತಲ್ಲ, ವಯಸ್ಸಾದ ಬಳಿಕ ಒಂದು ದಿನ ಪಣಿಯಮ್ಮ ಸ್ಥಿತಿ ಬಹಳ ಗಂಭೀರ ಆಯ್ತು. ಶರಣರ ಅವ್ರ ಮಠ ಇಲ್ಲೇ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಒಳಗೆ ಗಂಜಾಳ, ಯಾವುದು ಗಂಜಿಯಾಳದೊಳಗೆ ಬರ್ತೈತಿ. ಅವ್ರು ಏನಂತ ತಿಳ್ಕೊಂಡು ಡಮಣಿ ಬಂಡಿ ಕಟ್ಕೊಂಡು ಹಗಲೆಲ್ಲ ಅವ್ರು ಏನಂತ ತಿಳ್ಕೊಂಡು ಕಾಶಿ ಒಳಗೆ ತಪಸ್ ಮಾಡಕ್ಕೆ ಹೋಗ್ತಿದ್ರು. ಡಮಣಿ ಬಂಡಿ ಕಟ್ಕೊಂಡು ಹಿಂಗೆ ಕಾಶಿ ಹೋಗಿದ್ರು. ಕಾಶಿ ಒಳಗೆ ಇನ್ನೂ ಒಂದು 20 ಕಿಲೋಮೀಟ್ರ್ ಹೋದ್ರೆ ಕಾಶಿ ಬರ್ತಿತ್ತು. ಅಲ್ಲೇನು ಬೆಳಗಿನ ಜಾವ ಎಲ್ಲಿ ನೀರು ಇರ್ತಿದ್ದು, ನೀರು ಇದ್ದಲ್ಲೇ ಸ್ನಾನ ಮಾಡಿಕೊಂಡು ಕೈ ಒಳಗೆ ಲಿಂಗ ಹಿಡ್ಕೊಂಡು ಹಿಂಗೆ ಲಿಂಗ ಪೂಜೆ ಮಾಡಾಕತ್ತಿದ್ರು. ಲಿಂಗ ಪೂಜೆ ಮಾಡಾಕತ್ತಿದ್ರು. ಮಾಡಬೇಕಾದ್ರೆ ಕೈ ಒಳಗೆ ಲಿಂಗ ಹಿಡ್ಕೊಂಡ್ರೆ ಲಿಂಗದೊಳಗೆ ಪಣಿಯಮ್ಮನ ಸ್ಥಿತಿ ಕಾಣಿತಂತ. ಲಿಂಗದೊಳಗ ಪಣಿಯಮ್ಮನ ಸ್ಥಿತಿ ನೋಡ್ತಾರ. ಅಯ್ಯೋ ಶಿವ ಶಿವ, ನಾನು ಮಾತು ಕೊಟ್ಟಿನಿ ಪಣಿಯಮ್ಮಗ ಜೀವ ಹೋಗೋ ಸಮಯದೊಳಗೆ ಗುರು ಪಾದೋದಕ್ಕೆ ತೆಗೆದುಕೊಳ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟಿನಿ. ಅಕಸ್ಮಾತ್ ನಾ ಮಾತಿಗೆ ತಪ್ಪಿ ನಡೆದ್ರ ಅಂತ ತಿಳ್ಕೊಂಡಂದ್ರ ಒಬ್ಬ ಶಿವಯೋಗಿ ಮಾತಿಗೆ ತಪ್ಪಿ ನಡೆದಾನ ಅಂತ ತಿಳ್ಕೊಂಡು ಹಿಂಗಾಕೈತಿ. ಅವಾಗ ಅವರು ಗುರುಗಳು ಅಂತಾರೆ, ಲಿಂಗದೊಳಗೆ ನೋಡಿದ ಬಳಿಕ ಇನ್ನೂ 20 ಕಿಲೋಮೀಟ್ರ್ ಹೋಗಿದ್ರೆ ಕಾಶಿ ಬರ್ತಿತ್ತು. ಆ ಮರಿದವ್ರಿಗೆ ಹೇಳ್ತಾರೆ, ಲೇ ಹೊಳ್ಳಿ ಹೋಗೋ ನಡಿ ಅಂದ್ರು. ಅವ ಅಂದ, ಯಾಕೆಪ್ಪ ಇನ್ನೊಂದು 20 ಕಿಲೋಮೀಟ್ರ್ ಹೋದ್ರೆ ಅಕ್ಕೈತಲ್ಲ ಅಂದವ. ಅವಾಗೇನು ಗೊತ್ತು, ಇಲ್ಲ ಹೊಳ್ಳಿ ಹೋಗೋ ನಡಿ ಅಂತ ತಿಳ್ಕೊಂಡು ಅಲ್ಲಿಂದ ಮತ್ತೆ ಹೊಳ್ಳಿ ಬಂದರು. ಹೊಳ್ಳಿ ಬರೋದ್ರಾಗ ಬಂದರು. ಮತ್ತೊಂದು 8 ದಿನಗಳ ಪರ್ಯಂತರ ಬರಬೇಕಲ್ಲ. ಮತ್ತು ಬಂಡಿ ಹೊಡ್ಕೊಂಡು ಅಲ್ಲಿಂದ ಮೆಲಕ್ಕಾಗ ಅಲ್ಲಿ ಪೂಜೆ ಮಾಡ್ಕೊಂತೆಲ್ಲ ಬಂದರು. ಗಂಜಿಯಾಳ ಮಠಕ್ಕೆ ಬಂದರು. ಅಲ್ಲಿಂದ ಒಬ್ಬ ಭಕ್ತರನ್ನ ಕಳಿಸಿದ್ರು. ಹಿಂಗೆ ಅಜ್ಜವ್ರು ಬಂದಾರ ಹಿಂಗೆ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಮಾರನೇ ದಿವಸ ಹೋದ್ರಂತ. ಕಣ್ಣೆಲ್ಲ ನೆಲ ನಿಂತುಕೊಂಡಿದ್ದವು, ಉಸುರು ಅಷ್ಟಾಗಿತ್ತಂತ. ಅವಾಗ ಗುರುಗಳು ಡಮಣಿ ಬಂಡಿ ಒಳಗೆ ಹೋದ ಬಳಿಕ ಅವಾಗಲ್ಲಿ ಪಣಿಯಮ್ಮನವರ ಮನೆ ಹತ್ರ ಹೋಗ್ತಾರೆ, ಪಾದಪೂಜೆ ಮಾಡ್ತಾರೆ. ಪಾದಪೂಜೆ ಮಾಡಿದ ಬಳಿಕ ಗುರುಗಳು ಪಾದೋದಕವನ್ನು ತೆಗೆದುಕೊಂಡು ಪಣಿಯಮ್ಮನವರ ಬಾಯಿ ಒಳಗೆ ಹಾಕ್ತಾರೆ. ಪಣಿಯಮ್ಮನವರ ಬಾಯಿ ಒಳಗೆ ಹಾಕಿದ ಬಳಿಕ ಯಾವಾಗ ಜೀವ ಹಿಡ್ಕೊಂಡಿತ್ತಲ್ಲ, ಗುರುವಿನ ಪಾದೋದಕವನ್ನು ಯಾವಾಗ ಸ್ವೀಕಾರವಾಯಿತೋ ಆ ಕ್ಷಣವೇ ಪಣಿಯಮ್ಮನ ಜೀವ ಬಯಲಾಗಿತ್ತು. ಶರಣರ ಜೀವ ಬಯಲಾಗಿತ್ತು. ನೋಡು, ಗುರುವಿನ ಪಾದೋದಕದಿಂದ ಶರಣರ ಇಂಥ ಸೇವೆ ಮಾಡಿದ್ರಿಂದ ಗುರುಗಳಂದ್ರಂತ, ಪಣಿಯಮ್ಮ ಎಲ್ಲಿ ಬ್ಯಾಡಪ್ಪ, ಸದಾಕಾಲ ನಮ್ಮ ಮಠದೊಳಗೆ ಇರಲಿ ಪಣಿಯಮ್ಮ ಅಂತ ತಿಳ್ಕೊಂಡು, ನನ್ನ ಪೂಜೆ ಆದ ಬಳಿಕ ಪಣಿಯಮ್ಮನ ಪೂಜೆ ಆಗಲಿ ಅಂತ ತಿಳ್ಕೊಂಡು ಅದೇ ಹಾಲಕೇರಿ ಮಠದೊಳಗೆ ಆ ಗುರುಗಳ ಗದ್ದಿಗೆ ಮುಂದೆ ಪಣಿಯಮ್ಮನ ಗದ್ದಿಗೆ ಐತಿ. ಶರಣರ ಇವತ್ತಿನವರೆಗಾದರೂ ಕೂಡ ನೋಡಿ ಹೆಂಗೈತಿ. ಸೇವೆ ಮಾಡಿದ್ರೆ ಏನು ಫಲ ಸಿಗ್ತದೆ. ನೋಡಿ ಅಂಥವಳು ಇವತ್ತಿನವರೆಗೂ ಕೂಡ ಗುರುಗಳು ಪೂಜೆ ಆದ ಬಳಿಕ ಪಣಿಯಮ್ಮನ ಪೂಜೆ ಮಾಡ್ತಾರೆ. ಅಂಥ ಒಂದು ಸೇವೆಯನ್ನು ಜೋಗಮ್ಮನವರು ಜೋಗಮ್ಮನವರು ಅಂತಾರ, ನನಗೆ ಎಂಥ ವರ ಕೊಡುವಂತ ತಿಳ್ಕೊಂಡ್ರೆ, ನನ್ನ ಜೀವ ಹೋಗುವಂಥ ಸಮಯದೊಳಗೆ ನಿನ್ನ ದರ್ಶನ ನೀನೇ ಬಂದು ನನಗೆ ಮುಕ್ತಿಯನ್ನು ಕೊಡಬೇಕು, ನನ್ನ ಜೀವ ಹೋಗುವಂಥ ಸಮಯದೊಳಗೆ ಅಂತ ತಿಳ್ಕೊಂಡು ಬೇಡಿಕೊಂಡಂತ. ಆಯ್ತಪ್ಪ, ಅಷ್ಟ ಆಗಲಿ ಅಂತ ತಿಳ್ಕೊಂಡು ಒಪ್ಕೊಂಡ ಸಿದ್ಧಾರೂಢ. ಹೋದ ಬಳಿಕ ಒಂದು ದಿನ ಏನಂತ ತಿಳ್ಕೊಂಡು ಅಂದ್ರೆ, ಮನೆಗೆ ಭಿಕ್ಷಾ ಬೇಡಕತ್ತಿದ್ರು ಅವ್ರ ಗುರುಗಳು ಸಿದ್ಧಾರೂಢರು. ಹಿಂಗೆ ಭಿಕ್ಷಾ ಬೇಡ್ಕೊಂತ ಹೊಂಟಿದ್ರು. ಹೋಗೋ ಮುಂದ ಕಲಗಟ್ಟಿಗೆಯಿಂದ ಏನಂತ ತಿಳ್ಕೊಂಡು ಅಂದ್ರೆ, ನಾಗಲಿಂಗಪ್ಪಜ್ಜ ಸಿದಗಿ ಮೇಲೆ ಹತ್ಕೊಂಡು ಬರಕತ್ತಿದ್ದವ. ನಾಗಲಿಂಗಪ್ಪಜ್ಜ ಸಿದಗಿ ಮೇಲೆ ಹಿಂಗೆ ಹತ್ಕೊಂಡು ಬರಕತ್ತಿದ್ದ. ಅವನು ಯಾವಾಗಲೂ ಸಿದಗಿರಿ, ಅವನು ಸಿದಗಿ ಮೇಲೆ ಹಿಂಗೆ 4 ಮಂದಿ ಕರ್ಕೊಂಡು ಹಿಂಗೆ ಹತ್ಕೊಂಡ್ಬಂದ. ಇವ್ರ ಮನೆ ಭಿಕ್ಷೆ ಬೇಡಕತ್ತಿದ್ರು. ಒಂದು 4-5 ಮಂದಿ ಶಿಷ್ಯರಿದ್ದರು. ಇರುವಂಥ ಸಮಯದೊಳಗೆ ಅಲ್ಲೇನಂತ ತಿಳ್ಕೊಂಡಂದ್ರೆ, ನಾಗಲಿಂಗಪ್ಪಜ್ ಬಂದವನ ಸಿದ್ಧಾರೂಢನ ನೋಡಿದವನ ಅವ ಅಂತಾನೆ ಕೆಳಗಿಳಿದವನ ಅವನಂತಾನೆ ಹೋಗಿ ಅಪ್ಕೊಂಡ. ಯಾಕ? ಅವರ ಗುರುತು ಅವರಿಗೆ ಗೊತ್ತಿರ್ತೈತಿ, ಮಹಾತ್ಮರ ಗುರುತು ಮಹಾತ್ಮರಿಗೆ ಗೊತ್ತಾಕತಿ. ಯಾಕಂತ ತಿಳ್ಕೊಂಡಂದ್ರೆ ಶರಣರು ಇಲ್ಲೊಂದು ಮಾತು ಹೇಳ್ಕೊಂಡು ಬರ್ತಾರ, ಸಿದ್ಧಾರೂಢ ಅಂದ್ರೆ ಪರಶಿವನ ಮೂರ್ತಿ ಅಂತ ತಿಳ್ಕೊಂಡು ಕರೀತಾರ, ನಾಗಲಿಂಗಪ್ಪಜ್ಜ ಅಂತ ತಿಳ್ಕೊಂಡಂದ್ರೆ ಪಾರ್ವತಿಯ ಸ್ವರೂಪ ಅಂತ ತಿಳ್ಕೊಂಡು ಕರ್ಕೊಂಡ್ಬರ್ತಾರೆ ಶರಣರು. ಸಿದ್ಗಿ ಮೇಲಿಂದ ಕೆಳಗಿಳಿದವನ ಹೋಗಿ ಸಿದ್ಧಾರೂಢನ ಅಪ್ಕೊಂಡು ಎಂದ. ಅವಾಗ ಅವನು ಉಟ್ಕೊಂಡಿರ್ತಕ್ಕಂಥ ಒಂದು ಹರಿಬಿತ್ರಿ ದೋತ್ರೆ ಹಿಡ್ಕೊಂಡು ಹಿಂಗೆ ಅರಿಬಿಯನ್ನು ಹಿಡ್ಕೊಂಡು 5 ತುಂಡು ಮಾಡಿದನ್ರಿ. ಅವನು 5 ತುಂಡು ಮಾಡಿ ಏನು ಮಾಡಿದ, ಒಂದು ತುಂಡು ಮ್ಯಾಲೆ ಹಾರಿಸಿದ ಹಿಂಗೆ ಬಿಟ್ಟು ಹಿಂಗೆ, ಒಂದು ತುಂಡು ಒಂದು ಗಿಡಕ್ಕೆ ಕಟ್ಟಿದ, ಒಂದು ತುಂಡು ಏನು ಮಾಡಿದ ಮಣ್ಣಾಗ ಹೋಗುದ ಶರಣರ, ಒಂದು ತುಂಡು ಮಣ್ಣಾಗ ಹೋಗುದ, ಒಂದು ತುಂಡು ಬೆಂಕಿ ಹಚ್ಚಿ ಸುಟ್ಟ, ಒಂದು ತುಂಡು ಅವನ ಮೇಲೆ ಹಾಕಿ ಕಳಿಸಿದ ಬಳಿಕ ಅದು ಏನು ಗುರುತ ಅಂತ ತಿಳ್ಕೊಂಡಂದ್ರೆ, ಪಂಚಭೂತಗಳಲ್ಲಿ ಇರ್ತಕ್ಕಂಥದ್ದು ಪಂಚಭೂತಗಳಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ಕೊಂಡು ಬರ್ತಾರೆ.
ಅಂದ್ರೇನು, ಒಂದನ್ನು ಗಾಳಿಗೆ ಬಿಟ್ಟ, ಒಂದು ಆಕಾಶಕ್ಕೆ ಬಿಟ್ಟ, ಒಂದು ಭೂಮಿಗೆ ಇಟ್ಟ, ಒಂದು ಅಗ್ನಿಗೆ ಅಂತ ತಿಳ್ಕೊಂಡು ಅಂದರೆ ತೇಜು ಅಂತ ತಿಳ್ಕೊಂಡು ಕರೀತಾರೆ. 5ಗಳನ್ನು ಆ 5 ವಸ್ತುಗಳನ್ನು ಅರಿಬಿಯನ್ನು ತುಂಡು ಮಾಡಿ ಹೇಳಿದ ಅಂತ ಹೇಳುತ್ತಾರೆ. ಹಂಗಾದ ಮಾಡಿಕ ಅವಾಗ ಏನಂತ ತಿಳ್ಕೊಂಡಂದ ಸಿದ್ಧಾರೂಢರಿಗೆ, ಸಿದ್ಧಾರೂಢ ಹತ್ತಿದ್ರ ಮೇಲೆ ಅಂದವ. ಏನಂದವ? ಸಿದಿಗೆ ಮೇಲೆ ಹತ್ತಂದವ. ಸಿದಿಗೆ ಮೇಲೆ ಹತ್ತಿದ್ರು. ಸಿದಿಗೆ ಮೇಲೆ ಹತ್ತಿದ ಬಳಿಕ ನಾಗಲಿಂಗ ಪಜ ಎಂಥ ಶಕ್ತಿ ಅಂತಿರಬೇಕು, ಸಮರ್ಥ ಉಳ್ಳವನು. ಯಾವಾಗ ಸಿದ್ಧಾರೂಢ ಅದರ ಮೇಲೆ ಹತ್ತಿದ ಬಳಿಕ ಅಲ್ಲಿರ್ತಕ್ಕಂಥವರು ಎಲ್ಲ ಸ್ವರೂಪವನ್ನು ನೋಡಿದ ಬಳಿಕ ಎಲ್ಲರ ರೂಪ ಏನಾಗಿತ್ತು ಅಂತ ತಿಳ್ಕೊಂಡ್ರೆ, ಯಾರ ಮುಖ ನೋಡ್ತಿದ್ದು ಎಲ್ಲರ ಮುಖ ಕೂಡ ನಾಗಲಿಂಗನ ರೂಪವಾಗಿತ್ತಂತ ನೋಡ್ರಿ. ಎಲ್ಲರ ಮುಖನೂ ಕೂಡ ನೋಡಕತ್ತಿದ್ರು ಶಿಷ್ಯರು. ಅಲ್ಲಿರ್ತಕ್ಕಂಥ ಸಿದ್ಧಾರೂಢ ಶಿಷ್ಯ ನೋಡಕತ್ತಿದ್ರಂತ. ನಮ್ಮ ಅಜ್ಜ ಎಲ್ಲಿಗೆ ಹೋದ ಕಾಣಬಲ್ಲಲ್ಲ ಅಂತ ತಿಳ್ಕೊಂಡು ಎಲ್ಲ ಕಡೆ ನೋಡಿದ್ರು ಅವ್ರ ಮುಖಗಳ ಕಾಣಕತ್ತಿದ್ವು, ನಾಗಲಿಂಗ ಪಜನ ಮುಖನ ಕಾಣಕತ್ತಿದ್ರು. ಅವಾಗಲ್ಲ ಏನಂತ ತಿಳ್ಕೊಂಡಂದ್ರೆ, ಸಿದಿಗೆ ಒತ್ಕೊಂಡು ನಡಿರಪ್ಪ ಅಂತ ತಿಳ್ಕೊಂಡು ಅಂದ್ರಂತ. ಸಿದಿಗೆ ತಗೊಂಡು ಹೊಂಟ್ರು. ಎಲ್ಲಿಗೆ ಹೋದ್ರು? ಜೋಗಮ್ಮ ಏನಿದ್ಲಲ್ಲ ಗುರುಶಾಂತವ್ವನ ಮನೆಗೆ ಹೋದರು. ಯಾಕ? ಆಕಿದ ಸ್ಥಿತಿ ಬಹಳ ಗಂಭೀರ ಆಗಿತ್ತು. ಜೀವ ಹೋಗುವಂಥ ಸಮಯ. ಇಲ್ಲಿ ನಾಗಲಿಂಗ ಪಜ್ಗೂ ಗೊತ್ತಾಗಿತ್ತಂತ. ಏನಂತ? ಗುರುಶಾಂತವ್ವ ಜೀವ ಬಿಡಕತ್ತಾಳ, ಅದಕ್ಕೆ ಸಿದಿಗೆ ಮೇಲೆ ಕುತ್ಕೊಂಡು ಹೋಗಿ ಮುಕ್ತಿ ಕೊಟ್ಟ ಬಾ ಅವಳಿಗೆ ಅಂತ. ನೋಡಿ ಹೆಂಗಿರ್ಬೇಕು. ಅವಾಗ ಹೋದ್ರು. ಹೋಗೋ ತಡನ ಏನಂತ ತಿಳ್ಕೊಂಡ್ರೆ, ಗುರುಶಾಂತವ್ವ ಹಿಂಗಾಗೈತೆ ಅಂತ ತಿಳ್ಕೊಂಡು ಮನೆ ಹತ್ರ ಸಿದಿಗೆ ಇಟ್ಟವರ ಹೋಗಿ ಆ ತಾಯಿಯನ್ನು ತೊಡಿ ಮೇಲೆ ಹಾಕ್ಕೊಂಡ್ರಂತ ನೋಡ್ರಿ. ಸಿದ್ಧಾರೂಢರು ತೊಡೆ ಮೇಲೆ ಹಾಕ್ಕೊಂಡು ಗುರುನಾಮಸ್ಮರಣೆಯನ್ನು ಮಾಡ್ಕೋಂತ ಗುರುನಾಮಸ್ಮರಣೆ ಮಾಡಿದ್ರಂತ ಪಂಚಾಕ್ಷರಿ ಮಹಾಮಂತ್ರವನ್ನು ಹೇಳುತ್ತಾ ಯಾವಾಗ ಸಿದ್ಧಾರೂಢರು ಮಹಾಮಂತ್ರವನ್ನು ಹೇಳ್ಕೊಂತ ಆ ತಾಯಿಯ ಮಸ್ತಕದ ಮೇಲೆ ಇಟ್ಟರು, ಆ ಕ್ಷಣವೇ ಅವರ ತಾಯಿಯ ಜೀವ ಬ್ರಹ್ಮಲೀನವಾಯಿತು ಅಂತ ತಿಳ್ಕೊಂಡು ಹೇಳುತ್ತಾರೆ. ಇದು ಸಿದ್ಧಾರೂಢರು ಮುಕ್ತಿ ಅಂತ ತಿಳ್ಕೊಂಡು ಕರೀತಾರೆ. ಸಿದ್ಧಾರೂಢರು ಕೊಟ್ಟಿರ್ತಕ್ಕಂಥ ಮತ್ತು ಜೋಗಮ್ಮನವರಿಗೆ ಅದಕ್ಕೆ